ಕಾಡು ಪ್ರಾಣಿಗಳಿಂದ ಉಪಟಳ ಕೊಡಗಲಿ ಹೆಚ್ಚೆ ಕಡಿಮೆ ಏನಿಲ್ಲ. ನಾನು ಈ ವರ್ಷ ಕಾಫಿ ಕುಯ್ಬೇಕಾದ್ರೆ ಫಾರೆಸ್ಟ್ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಕೂರಿಸಿ ನಾನು ಇದು ಮಾಡೋದು. ನಮಗಿಲ್ಲಿ 1 ಲಕ್ಷ ನಷ್ಟ ಆಗಿದ್ರೆ ಅವ್ರು ಕೊಡೋದು ಬೇರೆ 1,000 ರೂಪಾಯಿ 2,000 ರೂಪಾಯಿ. ಏನು ಮಾಡೋಕ್ಕಾಗ್ತದೆ? ಇನ್ನು ಯಾರ್ದು ವೈಫಲ್ಯ ಅಲ್ಲ, ಮೇಲಿರೋರ ವೈಫಲ್ಯದಿಂದ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ. ಅಡಿಕೆ ನನ್ನ ಅಲ್ಲೇ ಒಂದು 400-450 ಅಡಿಕೆ ಮರ ಫಸಲು ಬರೋದಿತ್ತು. ಈಗಿದ್ದರೆ 30-40 ಇರ್ಬೋದು, ಎಲ್ಲ ಹೋಗ್ಬಿಟ್ಟಿದೆ. ಟೀಕ್ ಬೇರೆ ಅದು ಇದು ಬೆಲೆ ಬಾಳುವಂಥ ಮರಗಳು ನೆಟ್ಟು ಆನೆಗಳಿಗೆ ಕಾಡು ಪ್ರಾಣಿಗಳಿಗೆ ತಿನ್ನಲಿಕ್ಕೆ ಏನೂ ಇಲ್ಲ. ಮನೆ ಮುಂದುಗಡೆ ಇರ್ತದೆ, ನೋಡಬೇಕಾದ್ರೆ ಮನೆ ಮುಂದುಗಡೆ ಆನೆನೇ. ಆನೆ ಬಂದಿದೆ ಅಂತೇಳಿ ಗೊತ್ತಾದರೆ ಆ ದಿವಸ ಕೆಲಸದವ್ರು ಯಾರೂ ಬರೋದಿಲ್ಲ. ಕಾಡ್ಕೋಣಗಳು ಬರ್ತವೆ, ಹಂದಿಗಳು ಜಾಸ್ತಿ ಆಗ್ಬಿಟ್ಟವೆ. ಜೊತೆಗೆ ಗುಂಡಂತೂ ಹೊಡೆಯೋಕ್ಕೆ ಬಿಡೋಕ್ಕಿಲ್ಲ, ಯಾವ ಇಲಾಖೆನೂ ಬಿಡೋಕ್ಕಿಲ್ಲ. ಗುಂಡು ಹೊಡೆದ್ರೆ ಆಗಲೇ ಕೋವಿ ಎತ್ಕೊಂಡು ಹೋಗ್ತಾರೆ. ಅದು ಆನೆಯಿಂದಲೇ ಹೆಚ್ಚು. ಅದ್ರ ಜೊತೆಗೆ ಬೇರೆ ಅದೇ ಬೆಳೆ ಹಾನಿ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಈ ಎಂಥದ್ದು ಕಾಡ್ಕೋಣಗಳು ಬರ್ತವೆ, ಹಂದಿಗಳು ಜಾಸ್ತಿ ಆಗ್ಬಿಟ್ಟವೆ. ಜೊತೆಗೆ ಗುಂಡಂತೂ ಹೊಡೆಯೋಕ್ಕೆ ಬಿಡೋಕ್ಕಿಲ್ಲ, ಯಾವ ಇಲಾಖೆನೂ ಬಿಡೋಕ್ಕಿಲ್ಲ. ಗುಂಡು ಹೊಡೆದ್ರೆ ಆಗಲೇ ಕೋವಿ ಎತ್ಕೊಂಡು ಹೋಗ್ತಾರೆ. ಇಷ್ಟು ನಡೀತಾ ಇದೆ ಇಲ್ಲಿ. ಇವಾಗ ಅಲ್ಲಿ ಅವರಿಗೆ ಬೆಳೆ ಹಾನಿ ಮಾಡ್ತಾ ಇದೆ, ಅದು ಇದು ನಷ್ಟ ಮಾಡ್ತಿದೆ, ಮನೆಯಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ, ಕೆಲಸದವರು ಬರ್ತಾರೆ. ಹೌದು, ಕೆಲಸದವ್ರು ಅಂತ ಹೇಳಿದ್ರೆ ಆನೆ ಬಂದಿದೆ ಅಂತೇಳಿ ಗೊತ್ತಾದರೆ ಆ ದಿವಸ ಕೆಲಸದವ್ರು ಯಾರೂ ಬರೋದಿಲ್ಲ. ಇದು ನಿಜನೇ. ಜೀವ ರಕ್ಷಣೆ ಆಗಬೇಕಲ್ಲ. ಆನೆ ಎಷ್ಟಾದ್ರೆ ಬೆರೆಸ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗೋದಿಲ್ಲ. ಯಾವ ಕಡೆ ಈಗ ಓಡೋರು ಇರ್ತಾರೆ, ಓಡೋದವರು ಇರ್ತಾರೆ. ಏನು ಮಾಡ್ತಾರೆ? ಇದು ಸಿಕ್ಕಿದ ಮೇಲೆ ಆದಮೇಲೆ ಕತೆ ಮುಗೀತು ಅಷ್ಟೇ. ಆದರೆ ಕಾಡು ಪ್ರಾಣಿಗಳಿಂದ ಉಪಟಳ ಕೊಡಗಲಿ ಹೆಚ್ಚೆ ಕಡಿಮೆ ಏನಿಲ್ಲ. ಉಪಟಳ ಇದೆ. ಹೆಚ್ಚಾಗಿ ಆನೆ ಬರೋದ್ರಿಂದಲೇ ಅವುಗಳ ಹಿಂದೆ ಕಾಡು ಕೋಣ, ಹುಲಿ ಸಮೇತ ಬರ್ತಾ ಇದೆ. ಹುಲಿ ನಮ್ಮ ಏರಿಯಾದಲ್ಲಿ ಕಾವಡಿ, ಅಮ್ಮತ್ತಿ ಆ ಏರಿಯಾದಲ್ಲೆಲ್ಲ ಬಂದಿತ್ತು. ಪಿಲಿಬಿಟ ಆ ಝೋನಲ್ಲೆಲ್ಲ ಲಾಸ್ಟ್ ಟೈಮ್ ಬೆಳಗುಂದ ಈ ಏರಿಯಾಕ್ಕೆಲ್ಲ ಬಂದಿತ್ತು 40 ಒಕ್ಕಲು. ಇನ್ನು ಅದು ಯಾವ ಕಡೆ ಹೋಯ್ತು ಅಂತ ಗೊತ್ತಿಲ್ಲ. ಹುಲಿ ಮತ್ತು ಇನ್ನು ಸರ್ಕಾರಕ್ಕೆ ಏನಾದರೂ ನಾವು ಪರಿಹಾರಕ್ಕೆ ಏನಾದರೂ ಕೊಟ್ಟರೆ, ನಮಗಿಲ್ಲಿ 1 ಲಕ್ಷ ನಷ್ಟ ಆಗಿದರೆ ಅವ್ರು ಕೊಡೋದು ಬೇರೆ 1,000 ರೂಪಾಯಿ 2,000 ರೂಪಾಯಿ. ಏನು ಮಾಡೋಕ್ಕಾಗ್ತದೆ? ಅದಕ್ಕಿಂತ ಕೊಡೋದಿರೋದೇ ಒಳ್ಳೇದಲ್ವಾ? ನನ್ನ ಹೆಸರು ನೆಲಮಕ್ಕಡ ವಿಠಲ್ ಉತಯ. ಈ ಆನೆ ಇಲ್ಲಿವರೆಗೆ ದಾಂಧಲೆ ಮಾಡಿದ್ದು ಗೊತ್ತಿಲ್ಲ, ಯಾವ ಗಲಾಟೆನೂ ಮಾಡಿದ್ದು ನಮಗೆ ವಿಚಾರಕ್ಕೆ ಬರಲಿಲ್ಲ. ಈ ಥರ ಅಮ್ಮತ್ತಿಲಿ ಹಿಡಿದಂಥ ಆನೆ ಅದೀಗ ಒಬ್ಬರನ್ನ ತೆಗೆದಾಕಿದಾರಲ್ಲ, ನಮ್ಮ ಇವರು ಎಂತ ಅಲ್ಲಿ ಅಮ್ಮತ್ತಿ ಮೊನ್ನೆ ಚೌರಿರ ದೇವಯ್ಯ ಅಲ್ಲ, ಚೌರಿ ದೇವನವರು ಗಣಪತಿ ಅಲ್ಲ, ದೇವಯ್ಯ ಗಣಪತಿ ಅಲ್ಲ, ಸಾರಿ, ಅವರು ಹೋಗಿದ್ದಾರೆ. ಅದೊಂದು ಆನೆದು ವಿಪರೀತ ಗಲಾಟೆ ಇತ್ತು. ಆದರೆ ಈ ಆನೆದು ಗಲಾಟೆ ಇಲ್ಲಿವರೆಗೆ ಕೇಳಲಿಲ್ಲ. ಯಾರನ್ನಾದರೂ ಇದಾಗಿದ್ದು ಅಟ್ಯಾಕ್ ಮಾಡಿರೋದಾಗಲಿ ಏನಾಗಿರಲಿ ಇಲ್ಲಿವರೆಗೆ ನಮ್ಗೆ ತಿಳಿದಿಲ್ಲ. ನಾವು ಆ ವಿಚಾರವಾಗಿ ನೋಡ್ಕೊಂಡು ಹೋಗುವಂತ ಬಂದಿದ್ದೀವಿ ಇಲ್ಲಿಗೆ. ಇಲ್ಲಿವರೆಗೆ ಗೊತ್ತಿಲ್ಲ. ಯಾಕಂತಂದರೆ ಕಾವಾಡಿ ಏರಿಯಾ, ಈ ಕಡೆ ಚಂಬಳೂರು ಏರಿಯಾ ಎಲ್ಲ ಸುತ್ತಾಡ್ತಾ ಇದ್ರು. ಮತ್ತು ಜನಗಳು ಕಾಣೋವಾಗ ಎಲ್ಲ ಆನೆಗಳು ಓಡಿಸ್ತಾ ಇರ್ತದೆ. ಅದು ಯಾವುದು ಬಾಕಿಲ್ಲ. ಈ ನಾಯಿಗಳು ಅಷ್ಟೇ ಸುಮ್ಮನೆ ಇರ್ತದ. ಒಬ್ಬರು ಮನೆಗೆ ಹೋದ್ರೆ, ಒಬ್ರು ತೋಟದೊಳಗೆ ಹೋದರೆ ಅವ್ರ ನಾಯಿ ಸುಮ್ಮನೆ ಇರ್ತದ. ಹಾಗೆ ಅದೇನು ಮಾಡೋಕ್ಕಾಗೋದಿಲ್ಲ. ಆದರೆ ಇದು ಅಟ್ಯಾಕ್ ಮಾಡಿದ ಇನ್ಸಿಡೆಂಟ್ ಕಂಡಿಲ್ಲ, ಕೇಳಲೂ ಇಲ್ಲ. ಹೌದು, ಈ ಚಂಬಳೂರು ಈ ಭಾಗದಲ್ಲಿ ಹೌದು, ಇದೆಲ್ಲ ಈ ಥರ ಇದೆ. ಈ ಆನೆ ಸಿಚುವೇಶನ್ ಇನ್ನೇನಂತೂ ಗೊತ್ತಿಲ್ಲ. ಇನ್ನು ಈ ಕಡೆಯವರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ನಾವು ಅಂತ ಹೇಳಿದ್ರೆ ಅಮ್ಮತ್ತಿ ಕಾವಡಿ ಏರಿಯಾದವರು. ನಮ್ಮ ಕಡೆ ಇದರಿಂದ ದಾಂಧಲೆ ಏನು ಆಗಿಲ್ಲ, ಇಲ್ಲಿವರೆಗೆ ತೊಂದರೆ ಆಗಿಲ್ಲ. ಆ ಕಡೆ ಬಂದು ಅದಲ್ಲ, ಅದು ಕಾವಡಿ ಆ ಆನೆ, ಇಂಜಿನಕೆರೆದ ಆನೆ ಅದು. ಆ ಕಡೆಯಿಂದ ಬಂದಿದ್ದು. ಆ ಕಡೆಯಿಂದ ಬಂದ ಆನೆಗಳು ಗಲಾಟೆ. ಇಂಜಿನಕೆರೆ ಆ ಕಡೆ ಬರುತ್ತಲ್ಲ, ಆನಂದಪುರ ಸಿದ್ದಾಪುರ ಕಡೆಯಿಂದ ಗೊಯ್ಯ ಆ ಕಡೆ ಬರೋದ್ರಿಂದ ಆನೆಗಳು ಸ್ವಲ್ಪ ಗಲಾಟೆ ಜಾಸ್ತಿ ಇದೆ. ಅದು ಬಿಟ್ಟರೆ ನಮಗೆ ಇಲ್ಲಿವರೆಗೆ ಆಗಿದ್ದು ಗೊತ್ತಿಲ್ಲ. ಇನ್ನು ಮುಂದೆ ಏನು ಅಂತೂ ಗೊತ್ತಿಲ್ಲ. ಇದನ್ನು ಹಿಡಿದಾದ್ಮೇಲೆ ನೆಕ್ಸ್ಟ್ ಏನು ಸ್ಟೆಪ್ ಆಗುತ್ತೆ ಅಂತೂ ಗೊತ್ತಿಲ್ಲ ಅಲ್ವಾ? ಏರಿಯಾದಲ್ಲೆಲ್ಲ ಟ್ರಂಚ್ ಮಾಡಿ ಅದರೊಳಗೆ ತಿಂಡಿ ಹಾಕ್ತಾಯಿದ್ರು, ಒಂದೊಂದು ಗುಂಡಿ ಮಾಡಿ. ನನಗೆ ಗೊತ್ತಿದೆ, ನಾವು ಮೊದಲು ಒಂದೊಂದು ಗುಂಡಿಯಾಗಿ ಟ್ರಂಚಾಗಿ ಟ್ರ್ಯಾಕ್ ಇತ್ತು, ಟ್ರ್ಯಾಕಲ್ಲಿ ಗುಂಡಿ ಮಾಡಿ ಅದಕ್ಕೆ ತಿಂಡಿ ಹಾಕ್ತಾಯಿದ್ರು. ಅದೆಲ್ಲ ನಿಂತೋಗಿದೆ ಈಗ. ಅದೇ ಉಪ್ಪು ಎಲ್ಲ ಮಾಡ್ತಾಯಿದ್ರು ಮೊದಲ ಕಾಲದಲ್ಲಿ. ಈ ಕಾಲದಲ್ಲಿ ಯಾವುದೂ ಇಲ್ಲ, ಬರೀ ಟೀಕ್ ಬೇರೆ ಅದು ಇದು ಬೆಲೆ ಬಾಳುವಂಥ ಮರಗಳು ನೆಟ್ಟು ಆನೆಗಳಿಗೆ ಕಾಡು ಪ್ರಾಣಿಗಳಿಗೆ ತಿನ್ನಲಿಕ್ಕೆ ಏನೂ ಇಲ್ಲ. ಇಷ್ಟೇ. ಅದಕ್ಕೋಸ್ಕರ ಎಲ್ಲ ತೋಟ ನುಗ್ಗಿ ಹೌದು. ಅದರಿಂದ ಎಲ್ಲ ಪ್ರಾಣಿಗಳು ಕಾಡಿಂದ ಹೊರಗಡೆ ಬಂದು
ತೋಟಗಳಲ್ಲಿ ಲೂಟಿ ಮಾಡ್ತಾ ಇದೆ. ಬಾಳೆ, ತೆಂಗು, ಅಡಿಕೆ, ಯಾವ ಬೆಳೆ ಕಷ್ಟನೇ. ಈಗ ತಿನ್ನಸ್ಬೇಕು ಅವು ಯಾವ ಹೌದು. ಅವ್ರಿಗೆ ಲಾಸ್ ಆಯ್ತದೆ, ಅವ್ರಿಗೆ ನಾವು ಲಾಸ್ ಮಾಡಬಾರ್ದು, ನಮ್ಗೆ ಓಡಿಸ್ತಾರೆ ಅಂತ ಏನು ಇಲ್ಲ. ತಿನ್ಬೇಕು ಅಷ್ಟೇ. ಅವ್ರದ್ದು ಏನಂತಂದ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಮ್ಮ ಮನೆದು ಕಾಪಿನ ಗಿಡ ಕಿತ್ತಿ ಇನ್ನೊಂದು ತೋಟಕ್ಕೆ ಆಗ್ತದೆ. ಹಾಗೆಲ್ಲ ಅಣ್ಣ, ವಿಷಯ ಏನು ಅಂತ ಹೇಳಿದ್ರೆ ತುಂಬ ಆನೆಗಳು ತೋಟದಲ್ಲೇ ಬೆಳೆದಿರೋದು, ಅವ್ರು ಇಲ್ಲೇ ಜನ್ಮ ನೀಡಿರೋದು. ಅವರು ಫಾರೆಸ್ಟೇ ಗೊತ್ತಿಲ್ಲ ಅವರಿಗೆ, ಅವರು ತೋಟದೊಳಗೇನೆ ಇರೋದು. ಎಷ್ಟು ಬೆರೆಸಿದ್ರು ಅವರು ಅಲ್ಲಿ ಹೋಗಿ ಇನ್ನೂ ಇದು ಮಾಡೋಕ್ಕೆ ಆಗಲ್ಲ. ಎಷ್ಟು ದೂರ ಓಡಿಸ್ಬೇಕು, ತಿರ್ಗಾ ಅಲ್ಲಿಗೆ ಬರುತ್ತೆ. ಅಲ್ಲಿಗೇನೆ ಬರ್ತದೆ. ಈಗ ಮೊನ್ನೆ ಆನೆ ಬಿಟ್ಟಿರೋದು ನೀವು ಹೇಳಿದ್ರಿ, ಬಂಡೀಪುರಕ್ಕೆ ಇವ್ರು ಬಿಟ್ಬಿಟ್ಟು ಬಂದವ್ರು ಅಂತ ಹೇಳ್ತಾರೆ. ಮಾವುದ್ರು ಹೇಳ್ತಾರೆ ಇನ್ನೊಂದು 2 ತಿಂಗಳು 3 ತಿಂಗಳು ವಾಪಸ್ ಆಟೋಮೆಟಿಕ್ ಅದು ವಾಪಸ್ ಬಂದೇ ಬರ್ತಾನೆ ಅವನು. ಯಾಕಂದರೆ ಅವ್ರುಗಳು ದಿವಸಕ್ಕೆ ಹೇಗಿದ್ರು 15-16 ಕಿಲೋಮೀಟ್ರ್ ಅವರಿಗೆ ಫ್ರೀ, ಆರಾಮಾಗಿ ಹೋಗ್ತಾರೆ. 70 ಕಿಲೋಮೀಟರ್. ಹಾಂ, ನೀವು ಏನೇ ಮಾಡಿದ್ರು ನಿಮ್ಮ ಊರು ಬಿಟ್ಟು ನೀವು ಎಷ್ಟು ಬೇರೆ ಊರಲ್ಲಿ ಇದ್ರೆ ನಿಮ್ಮ ಊರು ಹೌದು, ಬಂದೇ ಬರುತ್ತೆ. ನಮಗೆ ನಮ್ಮ ಊರೇ ಚೆನ್ನಾಗಿ. ಅಲ್ಲ, ಅವರಿಗೆ ಅಲ್ಲಿ ಇದಾಗಲ್ಲ, ಹೊಂದಿಕೊಳ್ಳೋಕ್ಕೆ ಆಗಲ್ಲ. ಇರೋಕ್ಕಾಗಲ್ಲ. ಅವ್ರಿಗೆ ಇಲ್ಲಿ ಆದರೆ ಈಸಿ ಅಲ್ವಾ, ಎಲ್ಲ ತೋಟ ಎಸ್ಟೇಟಲ್ಲಿ ಕೆರೆ ಆನೆ ಅಂತಾರಲ್ಲ, ಹೆಂಗೆಲ್ಲ ಆ ಕಡೆ ಸುತ್ತಾ ಇರ್ತವೆ. ಅಲ್ಲ, ಕೆರೆ ಬೇಕಾದಷ್ಟು ಹಲಸಿನ ಮರ. ಬಿಕ್ಕೋಡಲ್ಲಿ ಆನೆ ಭೀಮ ಐತೆ, ಎಲ್ಲ ಕಡೆ ಸುತ್ತುತ್ತದೆ. ಒಂದು ಸ್ವಲ್ಪ ದಿನ ತಿಂಗಳಲ್ಲಿ ಇರ್ತದೆ. ಇದು ಏನಿಲ್ಲ, ಹೇಳೋದಾದರೆ ಮೇಲಿರೋದು ವೈಫಲ್ಯ ಇಷ್ಟೇ, ಇನ್ನು ಯಾರ್ದು ವೈಫಲ್ಯ ಅಲ್ಲ. ಮೇಲಿರೋರ ವೈಫಲ್ಯದಿಂದ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ. ನಿಮ್ಮ ಪ್ರಕಾರ ಏನು ಪರಿಹಾರ ಏನು ಮಾಡ್ಬೋದು ಅಂತ ನೀವು ನಿಮ್ಮ ಪ್ರಕಾರ ಏನು ಹೇಳ್ತೀರಾ? ಅದೇ ಅರಣ್ಯವನ್ನು ಅಭಿವೃದ್ಧಿಪಡಿಸ್ಬೇಕು. ಅವರಿಗೆ ಅರಣ್ಯದೊಳಗೇ ತಿಂಡಿ ತಿನ್ನುವಷ್ಟು ಅವರಿಗೆ ಬೆಳೆ ಬೆಳೆಸಬೇಕು. ಅವರಿಗೆ ಹಲಸಿನಕಾಯಿ ಆಗಲಿ, ಬೇರೆ ಹಣ್ಣು ಹಂಪಲಾಗಲಿ, ಕಾಡು ಬಾಳೆ, ಇಂಥದ್ದು ಬಿದಿರು, ಈಗ ಜನರೇ ಬೇಕಾದಷ್ಟಿದೆ. ಲಯನ್ಸ್ ಕ್ಲಬ್, ಬೇರೆ ಸ್ಕೂಲ್ಸ್ ಅವರೆಲ್ಲ ಫಾರೆಸ್ಟ್ ಒಳಗೆ ಗಿಡ ಕೇಂದ್ರ ಸರ್ಕಾರ ಗಿಡ ಆಗಲಿ, ನಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಆಗಲಿ ಅದಕ್ಕೆ ಯಾವ ಸ್ಪಂದನೆ ಮಾಡ್ತಾ ಇಲ್ಲ. ಅದಕ್ಕೆ ರೆಡಿ ಆಗ್ತಿದ್ದಾರೆ ಗೌರ್ಮೆಂಟ್ ಸೆಕ್ಟರಿಂದ. ಅದು ಹೌದು ಹೌದು, ಈಗ ಅಭಿಪ್ರಾಯ ಅಷ್ಟೇ. ನೀರಿನ ವ್ಯವಸ್ಥೆ ಮೇನ್ ನೀರಿನ ವ್ಯವಸ್ಥೆ ಮೇನ್ main. ನೀರು ಬೇಸಿಗೆಯಲ್ಲಿ ಅವುಗಳಿಗೆ ನೀರು ಬೇಕೇ ಬೇಕು. ಇಲ್ಲಿ ಬೇಕಾದಷ್ಟು ಕೃಷಿ ಹೊಂಡಗಳಿದೆ, ಎಷ್ಟೆಷ್ಟೋ ಹಣ ಸುರಿದು ಕೃಷಿ ಹೊಂಡಗಳು ಮಾಡಿ ಅದರೊಳಗೆ ಇಳಿದು ಆ ಕೃಷಿ ಹೊಂಡನೂ ಹಾಳು ಮಾಡಿಬಿಡ್ತವೆ. ಕುಡಿಲಿಕ್ಕೆ ನೀರು ಬೇಕಲ್ವ ಅವುಗಳಿಗೆ. ಸರ್ಕಾರ ಅದಕ್ಕೆ ಹೂಳೆತ್ತೋದು ಅಂತ ಒಂದು ಕಾರ್ಯಕ್ರಮ ಇದೆ, ಅದಾದರೂ ಮಾಡಿಕೊಟ್ರೆ ಪ್ರಯೋಜನ ಆಗ್ತದೆ. ಕೆರೆ ದೊಡ್ಡದಾಗ್ತದೆ ಸ್ವಲ್ಪ, ರೈತರಿಗೆ ಪ್ರಯೋಜನ ಆಗ್ತದೆ, ಆನೆಗೂ ನೀರು ಸಿಗ್ತದೆ. ಅಂದರೆ ನಾಶ ಆಗಿಬಿಟ್ಟು ಅರ್ಧ ತೋಟನೇ ಇಲ್ಲ. ಇನ್ನು ಅಲ್ಲಿ ಈ ಆನೆನ ಹಿಡ್ಕೊಂಡು ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಅದನ್ನು ಹಾಗೆ ಬಿಟ್ಬಿಟ್ಟಿದ್ರೆ ನಮ್ಗೆ ಇನ್ನಷ್ಟು ಸ್ವಲ್ಪ ನೆಮ್ಮದಿ ಇತ್ತಾ ಏನೋ ಗೊತ್ತಿಲ್ಲ. ಏನೋ ಯಾರಿಗಾರ ಪ್ರಾಣ ಹಾನಿ ಮಾಡಿದ್ರೆ ಹಿಂಸೆ ಅಲ್ವಾ? ಪ್ರಾಣ ಎಂತ ಮಾಡ್ತಾರೆ ಈಗ. ಸುಮಾರು ಸಲ ಆಯಿತು ಓಡ್ಕೊಂಡು ಹೋಗೋದು, ಓಡಿಸ್ಲಿಕ್ಕೆ ಇಲ್ಲಿಂದ ಅಲ್ಲಿ ಹೋಗ್ತದೆ, ಅಲ್ಲಿಂದ ಇಲ್ಲಿ ಬರ್ತದೆ ಪುನಃ. ಈಗ ಇದು ಹಿಡ್ಕೊಂಡ್ಬಿಟ್ರೆ ಮತ್ತೆ ಈಗ ಇಲ್ಲಿ ಆನೆ ಇತ್ತು, ಈಗ ಆಚೆ ಕಡೆ ಹೋಯ್ತು, ಹೋಗೋದು ತೋಟದ ಒಳಗಡೆ. ಪರಿಸ್ಥಿತಿ ಏನಾಗ್ಬೋದು ಗೊತ್ತಾಯ್ತಿಲ್ಲ. ಆವತ್ತು ನಾನು ಬರಬೇಕಾದ್ರೆ ಕಾಪಿ ಹೊತ್ಕೊಂಡು ಬರಬೇಕಾದ್ರೆ ಟ್ರ್ಯಾಕ್ಟ್ರಲ್ಲಿ ಅರ್ಧದಲ್ಲಿ ನಿಂತಿದೆ, ಅದು ಗೊತ್ತೇ ಇಲ್ಲ ನನಗೆ. ನಾನೇನೋ ಓಡ್ಬಿಟ್ಟೆ, ಗೊತ್ತಾಗಿಲ್ಲ. ನಮ್ಗೆ ಪರಿಹಾರನೂ ಅಂತೂ ಏನು ಸಿಗೋದಿಲ್ಲ. ಅರ್ಧಂಬರ್ಧ ಏನೋ ಕೊಡ್ತಾರೆ ಅಷ್ಟೇ, ಅರ್ಧಂಬರ್ಧ ಕೊಡ್ತಾರೆ. ಗುಂಪನೆ ಒಂದೊಂದು ಸಲ ಎಷ್ಟೋ ಬರ್ತದೆ, ಅರ್ಧಕ್ಕರ್ಧ ಮನೆ ಮಂದಿಗಳು ಬರ್ತದೆ. ಆ ಶೇಡ್ ನೆಟ್ ಎಲ್ಲ ಆಡ್ಕೊಂಡು ಹೋಗ್ಬಿಟ್ಟಿದೆ. ಇದು ಕುಕ್ಳೂರು. ಅದು ಹೇಳಿ ಪ್ರಯೋಜನ ಇಲ್ಲ, ಎಂತ ಮಾಡೋದು ಅಂತ. ಈ ಫ್ಯೂಚರು ನಮಗೆ ಭಾಳ ಕಷ್ಟನೇ. ನಾವೇನು ಊರು ಬಿಟ್ಟೆ ಹೋಗ್ಬೇಕು. ಗೊತ್ತಿಲ್ಲ. ಕಾಫಿ ತೋಟ ಅದೇ ಇಲ್ಲ ಅಂತ ಹೇಳಿದ್ಮೇಲೆ ಏನು ಇಲ್ಲಿ ಇರೋರೆಲ್ಲ ಬದುಕೋದು ಕಾಫಿ ತೋಟದಿಂದ. ಪ್ರೊಟೆಕ್ಷನ್ ಇಲ್ಲ ಗೌರ್ಮೆಂಟ್. ನಿಮ್ಮ ಪ್ರಕಾರ ಇಷ್ಟು ವರ್ಷ ಇಲ್ದಿರೋ ಸಮಸ್ಯೆ ದಿಢೀರ್ ಅಂತ ಇವಾಗ ಏನು ಸಮಸ್ಯೆ ಇದೆ? ಇಲ್ಲ, ಈಗ ನಾನು 10 ವರ್ಷ ಆಯ್ತು. ಈಗ ನನಗೆ ಗೊತ್ತು 2017 ಸ್ಟಾರ್ಟ್ ಆಗಿದೆ, ಇದುವರೆಗೆ ನಿಂತಿಲ್ಲ. ಮನೆ ಮುಂದುಗಡೆ ಇರ್ತದೆ, ನೋಡಬೇಕಾದ್ರೆ ಮನೆ ಮುಂದುಗಡೆ ಆನೆನೆ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡೋದು, ಅವ್ರು ಬರ್ತಾರೆ. ಅದು ಬರಬೇಕಾದ್ರೆ ಮೇಲೆ ಬೆಟ್ಟ ಇದೆ, ಹೋಗ್ಬಿಡ್ತದೆ. ಶಾಶ್ವತ ಸಿಗ್ತಾ ಇಲ್ಲ. ಅದೇನು ಅರ್ಧಂಬರ್ಧ ಏನೋ ಕೊಡ್ತಾರೆ ಅಷ್ಟೇ. ಹಲಸಿನಕಾಯಿ ಇದ್ರೆ ಅದೇ ತಿಂದೇನು ಬರ್ತಾರೆ. ಮನೆಗೆ ಬರೋದು ಅದು ಎಲ್ಲಾದಿರಲಿ, ಮನೆಗೆ ಬಂದುಬಿಟ್ರೆ ರಾತ್ರಿ ಮಲಗಲಿಕ್ಕೆ ಆಗೋದಿಲ್ಲ ನಮಗೆ. ತೆಗ್ದು ಎಸೆಯೋದು, ಅದು ಏನು ತಮಾಷೆ ಗೊತ್ತಿಲ್ಲ. ಸುಮ್ಮನೆ ಅಡಿಕೆ ನನ್ನ ಅಲ್ಲಿ ಒಂದು 400-450 ಅಡಿಕೆ ಮರ ಫಸಲು ಬರೋದಿತ್ತು. ಈಗಿದ್ದರೆ 30-40 ಇರ್ಬೋದು, ಎಲ್ಲ ಹೋಗ್ಬಿಟ್ಟಿದೆ. ನಡಿಲಿಕ್ಕೆ ಆಗೋದಿಲ್ಲ ಅಲ್ಲಿ. ಅಡಿಕೆ ಸಿಗ್ಸಾಗ್ ಆಗಿದೆ ಈಗೇನು ಅಡಿಕೆ ಮರಗಳೆಲ್ಲ.
ಈಗ ಅದಕ್ಕೆ ಕಾಡಲ್ಲಿ ಮೇವಿಲ್ದೆ ಕಾಫಿ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟೈತೆ. ಕಾಫಿ ತಿನ್ನಲ್ಲ ಕಿತ್ತಿ ಎಸಿದಿದೆ ಅಂತ ಅವ್ರು. ಏನು ಮಾಡೋದು ಹೇಳಿ. ಗಿಡನ ಕಿತ್ತೆಸೆಯೋದು. ನನ್ನ ತೋಟದ ಕಾಫಿ ಗಿಡ ತೆಗೆದುಬಿಟ್ಟು ಇನ್ನೊಂದು ತೋಟದಲ್ಲಿ ಎಷ್ಟಿದೆ ಅದು ಎತ್ಕೊಂಡು ಹೋಗೋದು ಬಿಸಾಡೋದು ನೋಡ್ಲಿಕ್ಕೆ ನಮಗೆ ಹೋಗ್ಲಿಕ್ಕೆ ಆಗಿದೆ. ನಾನು ಈ ವರ್ಷ ಕಾಫಿ ಕುಯ್ಬೇಕಾದ್ರೆ ಫಾರೆಸ್ಟ್ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಕೂರಿಸಿ ನಾನು ಇದು ಮಾಡೋದು. 8 ಗಂಟೆ ನಮ್ಮ ಆಳುಗಳು ಬರ್ತಾರೆ, ಅವ್ರನ್ನ ನಿಲ್ಲಿಸ್ಕೊಳ್ಳೋದು. ಈ ಆಳುಗಳು ಸಿಕ್ಕದಂಥ ಪರಿಸ್ಥಿತಿ ಅವ್ರನ್ನ ನಿಲ್ಲಿಸ್ಕೊಳ್ಳೋದು. ಅವ್ರು ಬಂದ ಮೇಲೆ ಈ ಫಾರೆಸ್ಟ್ ಅವ್ರು ಬಂದ ಮೇಲೆ ತೋಟಕ್ಕೆ ಹೋಗಿ ಓಡಿಸ್ಕೊಂಬಂದುಬಿಟ್ಟಿದೆ 3-4 ಸಲ. ಅದೇ ತೋಟ ಆಗೋದಿಲ್ಲ, ಬರಲೇ ಆಳುಗಳು ಬರೋದೇ ಇಲ್ಲ. ಈಗ ಆಗೋದಿಲ್ಲ ಬೆಳಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಎಂತ ಮಾಡೋದು? ಭಾಳ ಕಷ್ಟ, ತೊಂದರೆ. ಈ ತೊಂದರೆ ಮೊನ್ನೆ 5 ಗಂಟೆಗೆ ಇಲ್ಲಿ ಕೂಗ್ತಾಯಿತ್ತು. ಫೋನ್ ಮಾಡಿದೆ, ಫಾರೆಸ್ಟ್ ಅವ್ರು ಬಂದ್ಬಿಟ್ಟು ಎಲ್ಲ ಮಾತಾಡಿಸಿ ಹೋದರೆ ಅವ್ರ ಪಾಪ ಏನು ಮಾಡೋದು? ಅವ್ರಿಗೇನು ಮಾಡ್ಲಿಕ್ಕಾಗೋದಿಲ್ಲ. ಪಟಾಕಿ ಒಂದು ಆಮೇಲೆ ಒಬ್ಬರು ಹೇಳಿದ್ರು, ಆನೆ ಇದು ಹುಲಿ ಬಂದಿದೆ, ನಾವು ಹೋಗ್ತೀವಿ, ದೇವಣಿಗೆರೆ ಹುಲಿ ಇದೆ, ನಾವು ಹೋಗ್ತೀವಿ ಅಂತ ಹೇಳಿದ್ರು ಹೋದ್ರು ಪಾಪ.